ಹಾಯ್ ಎವ್ರಿವನ್, ನಾನು ನಿಮ್ಮ ಅಶ್ವಿನಿ ಜೈನ್. ವೆಲ್ಕಮ್ ಟು ಮೈ ಚಾನಲ್ ಕನಸುಗಳ ಅಕ್ಷರಧಾರೆ. ಇದು ಕತೆಗಳ ಸಂಚಾರಿ. ಈಗ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಅದಕ್ಕೂ ಮುಂಚೆ ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಸೊ ಬನ್ನಿ ಫ್ರೆಂಡ್ಸ್, ಈ ಜೀವ ನಿನಗಾಗಿ ಕತೆಯ ಮುಂದುವರೆದ ಭಾಗವನ್ನು ನೋಡೋಣ. ಕತೆಯ ಶೀರ್ಷಿಕೆ ಈ ಜೀವ ನಿನಗಾಗಿ. ಅಧ್ಯಾಯ 45. ಅನುರಾಗ ಹೇಳಿದಳು. ಅಮೃತ ಮಾತಾಡೋಕ್ಕೂ ಮೊದಲೇ ಚಾರ್ವಿ ತನ್ನ ಮಾತು ಶುರು ಮಾಡಿದಳು. ನಾನು ಬೆಳೆದದ್ದೆಲ್ಲ ಮಂಗಳೂರಿನ ಯಂಗ್ ಕ್ರಿಶ್ಚಿಯನ್ ಫೆಡರೇಷನ್ ಅನ್ನೋ ಆಶ್ರಮದಲ್ಲಿ. ಹೆಸರೇ ಸೂಚಿಸುವಂತೆ ಅದೊಂದು ಕ್ರಿಶ್ಚಿಯನ್ ಆಶ್ರಮ. ಹೆತ್ತವರು ಯಾರು, ಒಡಹುಟ್ಟಿದವರು ಯಾರು, ಬಂಧು ಬಾಂಧವರು ಅನ್ನೋರು ಯಾರು ಏನೊಂದೂ ತಿಳಿಯದೆ ಅನಾಥಾಶ್ರಮದಲ್ಲಿ ಬೆಳೆದವಳು ನಾನು. ಅವರದ್ದೇ ಸಂಸ್ಥೆಯ ಶಾಲೆಯಲ್ಲಿ ವಿದ್ಯಾಭ್ಯಾಸ ದೊರಕಿತು. ಶಾಲೆಯ ಇತರೆ ಸಹಪಾಠಿಗಳ ಪೇರೆಂಟ್ಸ್ನ ನೋಡಿದಾಗ ನಮಗ್ಯಾಕೆ ಈ ಸಂತೋಷ ಭಾಗ್ಯ ಇಲ್ಲ ಅಂತ ಮನ ನೊಂದುಕೊಳ್ಳುತ್ತಿತ್ತು. ಆ ಜೀಸಸ್ ಹತ್ರ ಎಷ್ಟೋ ಸಾರಿ ಅದನ್ನೇ ಹೇಳಿಕೊಂಡಿದ್ದೂ ಉಂಟು. ನನ್ನವರು ಯಾರೂ ಇಲ್ಲ ಅನ್ನೋ ಒಂದು ಕೊರಗು ಬಿಟ್ಟರೆ ಪ್ರೀತಿ ವಾತ್ಸಲ್ಯದ ಹೊರತಾಗಿ ಆಶ್ರಮದಲ್ಲಿ ಬೇರೆಲ್ಲ ಮೂಲಭೂತ ಸೌಕರ್ಯಗಳು ನಮಗೆ ಯಥೇಚ್ಛವಾಗೇ ಸಿಗುತ್ತಿತ್ತು. ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ನನ್ನ ಸಾಧನೆ ನೋಡಿಯಾದರೂ ನನ್ನ ಹೆತ್ತವರು ನನ್ನ ಹುಡುಕಿ ಬರಲಿ ಅನ್ನೋ ಆಸೆ ಚಿಕ್ಕಂದಿನಿಂದ ಮನದಲ್ಲಿ ಬೇರೂರಿತು. ನಾನು ಬೆಳೆದಂತೆ ನನ್ನ ಆಸೆ, ಕನಸು ಹಾಗೂ ಛಲ ಹಠವಾಗಿ ಬದಲಾಯಿತು. PUCಯಲ್ಲಿ ಒಳ್ಳೆ ಅಂಕ ಪಡೆದದ್ದರಿಂದ ಸಂಸ್ಥೆಯ ಟ್ರಸ್ಟಿಯೊಬ್ಬರು ನನ್ನ ಮುಂದಿನ ಓದಿಗೆ ಸಹಾಯ ಮಾಡುವುದಾಗಿ ಮುಂದೆ ಬಂದರು. ಅವರ ಸಹಾಯದಿಂದ ನನ್ನ ಕನಸಿನ ಮೊದಲನೇ ಮೆಟ್ಟಿಲೇ ಬೆಂಗಳೂರಿನಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸದ ಪ್ರಾರಂಭ. ಒಂಟಿಯಾದ ನನ್ನ ಬದುಕಿಗೆ ಮೊದಲ ಬಾರಿ ಒಬ್ಬ ವ್ಯಕ್ತಿ ಪ್ರವೇಶ ಆಯಿತು. ಅವನೇ ಜೈ. ಹೌದು, ಮರುಭೂಮಿಯಂತಿದ್ದ ನನ್ನ ಲೈಫ್ಗೆ ಓಯಾಸಿಸ್ ಆಗಿ ಬಂದವನು ಜೈ. ಮಳೆ ಕಾಣದೆ ನೊಂದ ಇಳೆಯಂತಿದ್ದ ನನ್ನ ಬದುಕಿನಲ್ಲಿ ಸೋನೆ ಮಳೆ ಸುರಿಸಿದವ ಜೈ. ನಾ ಇಷ್ಟು ವರ್ಷದಲ್ಲಿ ಕಾಣದ ಎಲ್ಲ ಪ್ರೀತಿಯನ್ನು ಮೊಗೆದು ಧಾರಾಳವಾಗಿ ಧಾರೆ ಎರೆದವನು ಇಂದು ನನ್ನ ಜೀವನದ ಒಂದು ಅಂಗವಾಗಿ ಹೋಗಿದ್ದಾನೆ. ಅವನೊಬ್ಬನೇ ನನ್ನ ಜೀವನದಲ್ಲಿ ಅತೀ ಮುಖ್ಯ ವ್ಯಕ್ತಿ. ಅವನಿಲ್ಲದ ನನ್ನ ಜೀವನ ಊಹೆಗೂ ಮೀರಿದ್ದು. ಯಾವೆಲ್ಲ ಪ್ರೀತಿ ಮಮತೆಯಿಂದ ನಾನು ಇಷ್ಟು ವರ್ಷ ವಂಚಿತಳಾಗಿ ಹಂಬಲಿಸಿದ್ದೆನೋ ಅದೆಲ್ಲ ಪ್ರೀತಿ, ಮಮತೆ, ಕಾಳಜಿ, ವಾತ್ಸಲ್ಯ ಒಬ್ಬನೇ ವ್ಯಕ್ತಿ ನೀಡುವಂತಾದರೆ ಅದು ನನ್ನ ಜೈಯಿಂದ ಮಾತ್ರ ಸಾಧ್ಯ. ಅವನೊಬ್ಬ ನಿಜಕ್ಕೂ ವಿಶೇಷ ವ್ಯಕ್ತಿ. ನಾವಿಬ್ಬರೂ ಅನಾಥರು ಎಂಬ ಒಂದು ಅಂಶವೇ ನಮ್ಮ ಬಾಂಧವ್ಯ ಬೆಸೆಯಲು ಹಾಗೂ ಗಟ್ಟಿಗೊಳಿಸಲು ಸಾಧ್ಯವಾಗಿದ್ದು. ಚಾರ್ವಿ ಮಾತನಾಡುತ್ತಿದ್ದರೆ ಅವಳ ಒಂದೊಂದು ಮಾತು ಅಮೃತಾಳನ್ನು ಜೈನಿಂದ ಶಾಶ್ವತವಾಗಿ ಅತಿ ದೂರಕ್ಕೆ ತಳ್ಳಿದಂತೆ ಅನಿಸುತ್ತಿತ್ತು. ಜೈ ಅನಾಥ ಎಂಬ ಮಾತು ಅಮೃತಾಗೆ ಒಡಲಲ್ಲಿ ಇಲ್ಲದ ಸಂಕಟ ನೀಡಿತು. ಮಾತು ಮುಂದುವರೆಸಿದ ಚಾರ್ವಿ, ಆದರೆ ಜೈ ನನ್ನಷ್ಟು ದುರಾದೃಷ್ಟವಂತ ಅಲ್ಲ. ಅವನಿಗೆ ತಂದೆ ತಾಯಿಯ ಅಗಲಿಕೆಯ ನಂತರ ಒಂದು ಕೂಡು ಕುಟುಂಬ ಸಿಕ್ಕಿತು. ತಾಯಿಯ ಪ್ರೀತಿ, ಸಹೋದರ ವಾತ್ಸಲ್ಯ, ಗೆಳತಿಯ ಕಾಳಜಿ ಎಲ್ಲ ತೋರಿಸೋ ದೇವತೆ ಅವನ ಬಾಳಲ್ಲಿ ಸಿಕ್ಕಳು. ನಿನ್ನಂಥ ಗೆಳತಿ ಸಿಕ್ಕಿದ್ದು ಅವನ ಅದೃಷ್ಟ ಅಂತ ಅವನು ಯಾವಾಗಲೂ ಹೇಳ್ತಾನೆ. ಅವನಿಗೆ ಅವನ ಜೀವನದಲ್ಲಿ ನಿನ್ನ ಹೊರತು ಬೇರೆ ಪ್ರಪಂಚವೇ ಇಲ್ಲ. ನಿನ್ನ ಒಂದು ಮೌನವನ್ನು ಸಹಿಸೋ ಶಕ್ತಿ ಆ ಜೀವಕ್ಕೆ ಇಲ್ಲ. ಇತ್ತೀಚೆಗೆ ನೀನು ಅವನಿಂದ ದೂರ ಉಳಿತಾ ಇದ್ದೀಯ ಅನ್ನೋದೇ ಅವನ ದೊಡ್ಡ ಕೊರಗು. ಅವನು ತಿಳಿಯದೆ ಮಾಡಿದ ತಪ್ಪಿಗೆ ಅವನಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಡ ಅಮೃತ. ಸ್ನೇಹಿತರ ತಮಾಷೆಯ ಕುತಂತ್ರಕ್ಕೆ ಅಂದು ಜೈ ಕುಡಿದು ಬಂದಿದ್ದು. ಇದೊಮ್ಮೆ ಅವನನ್ನು ಕ್ಷಮಿಸು, ಅವನು ಬೇಕೆಂದೇ ಕುಡಿದಿದ್ದಲ್ಲ ಎಂದಳು. ಅವಳ ಮಾತುಗಳು ಅಮೃತಾಗೆ ಗೊಂದಲ ಹುಟ್ಟಿಸಿತ್ತು. ಇಷ್ಟೊತ್ತು ಅವಳ ಮಾತು ಕೇಳಿದವಳು ಅವರಿಬ್ಬರ ಬಾಂಧವ್ಯ ಎಷ್ಟು ಆಳವಾಗಿದೆ, ಅವರಿಬ್ಬರು ಪ್ರೀತಿಸುತ್ತಿರುವುದು ನಿಜ, ಅವರಿಂದ ತಾನಿನ್ನು ಶಾಶ್ವತವಾಗಿ ದೂರ ಉಳಿಯುವುದೇ ಉತ್ತಮ ಎಂದು ಯೋಚಿಸುತ್ತಿದ್ದಳು. ಆದರೆ ಈಗಿನ ಚಾರ್ವಿಯ ಮಾತು ಜೈ ಬದುಕಲ್ಲಿ ತನ್ನ ಸ್ಥಾನ ತಿಳಿದು ಏನೊಂದು ಅರ್ಥವಾಗದೆ ಗೊಂದಲದಲ್ಲಿ ನಿಂತಿದ್ದಳು.
ಅವಳ ಮೌನ ಕಂಡ ಚಾರ್ವಿ ಮತ್ತೆ ತಾನೇ ಮಾತು ಮುಂದುವರೆಸಿ, ಜೈ ಏನು ನನ್ನನ್ನು ಸಂಧಾನಕ್ಕೆ ರಾಯಭಾರಿಯಾಗಿ ಕಳಿಸಿಲ್ಲ ಅಮೃತ. ಮೊನ್ನೆ ಆಸ್ಪತ್ರೆಯಲ್ಲಿ ನಡೆದ ಘಟನೆಗೆ ನಾನೇ ನಿನ್ನ ಬಳಿ ಕ್ಷಮೆ ಕೇಳಬೇಕೆಂದು ಬಂದಿದ್ದು. ಹಾಗೆ ಜೈ ನೋವು ಅನುಭವಿಸುವುದು ನೋಡಲು ಆಗದೆ ನಿನ್ನ ಬಳಿ ಮಾತನಾಡಿದೆ ಅಷ್ಟೆ. ಅವನ ಮೇಲಿನ ಅತಿಯಾದ ಕಾಳಜಿ ಮೊನ್ನೆ ನನ್ನಿಂದ ಅಂಥ ವರ್ತನೆ ಜರುಗುವಂತೆ ಮಾಡಿತು. ದಯವಿಟ್ಟು ನನ್ನ ಕ್ಷಮಿಸು ಅಮೃತ, ಹಾಗೆ ನನ್ನಣ್ಣನನ್ನು ಕೂಡ ಎಂದು ಕೈ ಮುಗಿದಳು. ಅವಳ ಕೊನೆಯ ಮಾತು ಅಮೃತಾಗೆ ಮತ್ತಷ್ಟು ಗೊಂದಲ ಹುಟ್ಟಿಸಿತ್ತು. ಏನಂದೆ ಚಾರ್ವಿ? ನಿನ್ನಣ್ಣನ ಎಂದು ಗೊಂದಲ ಹಾಗೂ ಆಶ್ಚರ್ಯದಲ್ಲಿ ಕೇಳಿದಳು. ಹೌದು, ಯಾಕಷ್ಟು ಆಶ್ಚರ್ಯ? ಜೈ ನನ್ನ ಜೊತೆ ಹುಟ್ಟದೇ ಇದ್ದರೂ ನನ್ನ ಒಡ ಹುಟ್ಟಿದ ಸಹೋದರನಿಗಿಂತ ಹೆಚ್ಚು. ತಂದೆ ತಾಯಿ ಪ್ರೀತಿ, ಮಮತೆ, ಅಣ್ಣನ ಅಕ್ಕರೆ, ಗೆಳೆಯನ ಕಾಳಜಿ ಎಲ್ಲ ಕೊಟ್ಟಿದ್ದಾನೆ ಜೈ. ಅಂಥ ಅಣ್ಣನನ್ನು ನನ್ನ ಬದುಕಲ್ಲಿ ಪಡೆಯೋಕೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೆ ಅಮೃತ ಎಂದು ಹೆಮ್ಮೆಯಿಂದ ಹೇಳಿದಳು ಚಾರ್ವಿ. ಅವಳ ಮಾತು ಕೇಳಿದ್ದೆ ಅಮೃತ ಅವಳನ್ನು ಬಿಗಿತಪ್ಪಿ ಚಾರ್ವಿಯನ್ನೇ ಮುದ್ದಾಡಿದಳು. ಅವಳ ಸಂಭ್ರಮ ಕಂಡ ಚಾರ್ವಿ ನಸುನಗುತ್ತಾ, ಖುಷೀಲಿ ನಾನು ಯಾರೆಂದು ಕನ್ಫ್ಯೂಸ್ ಆಯ್ತಾ ಅಮೃತ? ನಾನು ಅವರಲ್ಲಮ್ಮ, ನಾನು ಚಾರ್ವಿ ಎಂದು ನಕ್ಕು ಛೇಡಿಸಿ ನುಡಿದಳು. ಅವಳ ಮಾತು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಳು ಅಮೃತ. ಅವಳ ತಲೆ ಮೇಲೆತ್ತಿದ ಚಾರ್ವಿ, ನಿನ್ನ ಸಂಭ್ರಮದ ಕಾರಣ ನಾನು ಊಹಿಸಬಲ್ಲೆ ಅಮೃತ. ಒಬ್ಬ ಹೆಣ್ಣಾಗಿ ನಿನ್ನ ಭಾವನೆ ಅರಿಯಬಲ್ಲೆ. ನನ್ನ ಊಹೆ ನಿಜವಾದದ್ದೇ ಆದರೆ ನೀನು ನಿಜಕ್ಕೂ ಅದೃಷ್ಟವಂತೆ. ಇನ್ನೂ ತಡ ಮಾಡಬೇಡ ಎಂದು ಕಣ್ಣು ಹೊಡೆದಳು. ಮತ್ತಷ್ಟು ನಾಚಿದ ಹುಡುಗಿಯ ಕಪೋಲಗಳೆರಡೂ ಕೆಂಪನೆ ರಂಗೇರಿದ್ದವು. ಇನ್ನು ತಾನಲ್ಲೇ ನಿಂತರೆ ಚಾರ್ವಿ ಮತ್ತಷ್ಟು ಕಾಡುವಳೆಂದು ಅಲ್ಲಿ ನಿಲ್ಲದೆ ಓಡಿ ಹೋದಳು. ಅವಳು ಹೋದತ್ತಲೇ ನೋಡುತ್ತಾ ನಿಂತ ಚಾರ್ವಿಯ ಮನಸ್ಸು ಸಮಾಧಾನದ ನಿಟ್ಟುಸಿರು ಬಿಟ್ಟಿತು. ಮನದಲ್ಲಿರೋ ಭಾವನೆನ ಇಬ್ಬರೂ ಅದು ಇನ್ನೂ ಯಾವಾಗ ಹೇಳಿಕೊಳ್ಳುವರೋ ಎಂದು ಮೇಲೆ ನೋಡಿ ಭಗವಂತನಿಗೆ ಕೈ ಮುಗಿದು ಮೆಲುನಗುತ್ತಾ ಕೆಳಗೆ ಹೊರಟಳು. ಮತ್ತೆಲ್ಲಿ ಚಾರ್ವಿಯ ಕಠಿಣ ನುಡಿ ಅಮೃತಾಳ ಮನಸ್ಸು ನೋಯಿಸುವುದೋ ಎಂದು ಆತಂಕದಿಂದ ಚಡಪಡಿಸುತ್ತಾ ಕುಳಿತಿದ್ದ ಜೈನ ನೋಡಿ ಚಾರ್ವಿಗೆ ಸ್ವಲ್ಪ ಆಟ ಆಡಿಸುವ ಮನಸ್ಸಾಯಿತು. ತುಂಟತನವೊಂದು ತಲೆಯಲ್ಲಿ ಹೊಳೆಯಿತು. ಕೋಪದ ಸೋಗು ಹೊದ್ದು ಬಂದವಳು ದುಮುಗುಡುತ್ತಲೇ ಬಂದು ಸೋಪಾದ ಮೇಲೆ ದೊಪ್ಪೆಂದು ಕುಳಿತಳು. ಅವಳ ಕೋಪಭರಿತ ಮುಖ ಕಂಡವನಿಗೆ ಅಲ್ಲೇನೋ ಅವಘಡ ನಡೆದಿದೆ ಎಂಬ ಅನುಮಾನ ಬಲವಾಯಿತು. ಏನಾಯಿತು ಎಂಬ ಕಾರಣ ತಿಳಿಯುವ ವ್ಯವಧಾನವೂ ಅವನಿಗಿರಲಿಲ್ಲ. ಅವನ ತಲೆಯಲ್ಲಿದ್ದದ್ದು ಮೊದಲೇ ನೊಂದುಕೊಂಡಿದ್ದ ತನ್ನ ಬೊಂಬೆ ಮತ್ತೆಷ್ಟು ನೊಂದುಕೊಂಡಳೋ ಎಂಬ ಯೋಚನೆಯೇ ಅವನ ಜಂಗಾಬಲವೇ ಉಡುಗಿ ಹೋಗುವಂತೆ ಮಾಡಿತ್ತು. ಕ್ಷಣ ತಡ ಮಾಡದೆ ಅವನ ಬೊಂಬೆಯ ರೂಮಿನತ್ತ ಹೊರಟನು. ರೂಮಿಗೆ ಬಂದವಳ ಮನದಲ್ಲಿ ಮಧುರ ಭಾವಗಳ ಉಗಮ. ಅಂದು ಕುಡಿತದ ಮತ್ತಲ್ಲಿ ಜೈ ಆಡಿದ ಮಾತು ತನಗೇ ಎಂದು ಇಂದು ಅರಿತವಳ ಎದೆಯಲ್ಲಿ ಸಾವಿರ ಚಿಟ್ಟೆಗಳ ಹಾರಾಟ. ಹಾಸಿಗೆ ಮೇಲೆ ಬೋರಲು ಬಿದ್ದು ತನ್ನದೇ ಯೋಚನೆಯಲ್ಲಿ ಮೈಮರೆತವಳು ಒಬ್ಬೊಬ್ಬಳೇ ನಗುತ್ತಾ ಹಳೆ ಘಟನೆಗಳ ಮೆಲುಕು ಹಾಕುತ್ತಾ ಸಂಭ್ರಮಿಸುತ್ತಿದ್ದಳು. ಅವಳ ಕೋಣೆಗೆ ಬಂದವನಿಗೆ ಬೋರಲು ಬಿದ್ದವಳನ್ನು ಕಂಡು ಮತ್ತಷ್ಟು ಗಾಬರಿಯಾಯಿತು. ಮನನೊಂದು ಬಂದು ಅಳುತ್ತಾ ಮಲಗಿರುವಳೇನೋ ಎಂಬ ಅವನ ಯೋಚನೆಯೇ ಅವನಿಗೆ ಮತ್ತಷ್ಟು ಆತಂಕ, ನೋವು ಉಂಟು ಮಾಡಿತು. ಅವಳ ಮಾತನಾಡಿಸಲು ಅವನಲ್ಲಿ ಭಯ, ಹಿಂಜರಿಕೆ. ನಿಧಾನಕ್ಕೆ ಅವಳ ಬಳಿ ಹೋದವನು ಏನೊಂದೂ ಮಾತನಾಡದೆ ಅವಳ ತಲೆ ಸವರಿದನು. ಅವನದೇ ಗುಂಗಲ್ಲಿ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ದವಳಿಗೆ ಅವನ ಸ್ಪರ್ಶ ತನ್ನ ಕಲ್ಪನೆ ಎನಿಸಿ ತನ್ನ ಯೋಚನೆಗೆ ತಾನೇ ನಕ್ಕು ಮತ್ತೆ ಕನಸಿನ ಲೋಕಕ್ಕೆ ತೆರಳಿದಳು. ಮೌನವಾಗಿ ಅವಳ ತಲೆ ಸವರುವ ಕಾರ್ಯದಲ್ಲಿ ಮುಂದುವರೆದವನಿಗೆ ಅವಳು ನಗುವಾಗ ಆಗುತ್ತಿದ್ದ ದೇಹ ಚಲನೆ ಅವಳು ಬಿಕ್ಕಿ ಅತ್ತಂತೆ ಭಾಸವಾಗಿ ಮನಭಾರವಾಗುತ್ತಿತ್ತು. ಎಷ್ಟು ಹೊತ್ತಿನಿಂದ ತಲೆ ಸವರಿದ ಅನುಭವ ಮುಂದುವರೆದಾಗ ವಾಸ್ತವಕ್ಕೆ ಬಂದವಳು ಹಿಂತಿರುಗಿ ನೋಡಿದಳು. ತನ್ನ ಅತೀ ಸಮೀಪದಲ್ಲೇ ತನ್ನ ಮನದ ರಸ ಕುಳಿತಿದ್ದ. ವಾರಗಳ ಬಳಿಕ ಅವನ ಮೊಗ ಕಾಣುತ್ತಿರುವುದು ಎಷ್ಟೋ ವರ್ಷಗಳ ಬಳಿಕ ಅವನ ಸಾಮೀಪ್ಯ ದೊರೆತದ್ದು ಎನಿಸಿದಂತೆ ಆಗಿತ್ತು. ಹಾಗೆ ಇಂದು ತನ್ನ ಮನದ ಗೊಂದಲಗಳ ಪರಿಹಾರವಾಗಿದ್ದು ಎಲ್ಲ ಸೇರಿ ಅವಳಲ್ಲಿ ಹೊಸ ಚೈತನ್ಯ ಹುಟ್ಟಿಸಿತ್ತು. ಅವನನ್ನು ಕಂಡವಳೇ
ಎದ್ದು ಕೂತು ಅವನನ್ನು ಗಟ್ಟಿಯಾಗಿ ಅಪ್ಪಿ ಐ ಮಿಸ್ ಯು ಜೈ, ಐ ಲವ್ ಯು ಸೋ ಮಚ್ ಎಂದು ಪಟಪಟನೆ ಉಸುರಿದಳು. ಅವಳಿಂದ ಆ ಮಾತುಗಳನ್ನು ನಿರೀಕ್ಷಿಸಿಯೇ ಇಲ್ಲದವನಿಗೆ ಅವಳ ಮಾತು ಕೇಳಿ ನಂಬಲು ಸಾಧ್ಯವೇ ಆಗುತ್ತಿಲ್ಲ. ಅವಳ ಮೇಲೆ ತನಗೆ ಒಲವು ಮೂಡಿದಾಗಿನಿಂದ ಅವಳಲ್ಲಿ ಆ ಪ್ರೀತಿಯನ್ನು ಹೇಳಿಕೊಳ್ಳಲು ಆಗದೆ ಅದೆಷ್ಟು ಒದ್ದಾಡಿದ್ದನೋ ಅದು ಅವನೊಬ್ಬನಿಗೆ ಗೊತ್ತು. ಆದರೆ ಇಂದು ಅವಳು ಇಷ್ಟು ಸಲೀಸಾಗಿ ಹೇಳಿದ್ದು ಕೇಳಿ ಖುಷಿ ತಡೆಯಲು ಆಗುತ್ತಿಲ್ಲ. ಬೊಂಬೆ, ಮತ್ತೊಮ್ಮೆ ಹೇಳೋ ಎಂದು ಅಂಗಲಾಚಿದವನಿಗೆ ಮತ್ತೊಮ್ಮೆ ಮಗದೊಮ್ಮೆ ಯಾವುದೇ ಹಿಂಜರಿಕೆ ಇಲ್ಲದೆ ಆ 3 ಮ್ಯಾಜಿಕ್ ಪದಗಳನ್ನು ಹೇಳುವವಳ ಕೆನ್ನೆ ನಾಚಿಕೆಯಿಂದ ಕೆಂಪೇರಿತ್ತು. ಮೈಯ ರಕ್ತವೆಲ್ಲ ಮುಖಕ್ಕೆ ರವಾನೆಯಾದಂತಹ ಚೆಲುವು. ಮೊದಲೇ ಸಹಜ ಸುಂದರಿಯವಳು, ಇನ್ನು ನಾಚಿಕೆಯ ಅಲಂಕಾರವೊಂದು ಅವಳ ಸೌಂದರ್ಯಕ್ಕೆ ಸೇರ್ಪಡೆಯಾದಾಗ ಅವಳ ಅಂದ ಕೇಳಬೇಕೇ? ಅವಳ ನಾಚಿದ ಮುದ್ದಾದ ಮೊಗವನ್ನು ಅವನ ಬೊಗಸೆಯಲ್ಲಿ ಹಿಡಿದು, ಅಮ್ಮು ಬೊಂಬೆ, ನೀನೀಗ ಹೇಳಿದ ನಿಜ ತಾನೇ, ಅಥವಾ ಇದು ನನ್ನ ಕನಸಾ ಎಂದು ಇನ್ನೂ ಗೊಂದಲದಲ್ಲಿ ಕೇಳಿದವನ ಮಾತಿಗೆ ಮತ್ತಷ್ಟು ನಾಚಿದವಳು ಅವನ ಬೊಗಸೆಯಲ್ಲಿ ಇದ್ದ ತನ್ನ ಮುಖವನ್ನು ಹಿಂದೆ ತೆಗೆದು ಅವನ ಕೆನ್ನೆಗೆ ಮುತ್ತಿಟ್ಟು ಓಡಿ ಹೋದಳು. ಅಚಾನಕ್ಕಾಗಿ ಬಯಸದೆ ಸಿಕ್ಕ ಉಡುಗೊರೆಗೆ, ಅವ ಕೇಳಿದ್ದ ಪ್ರಶ್ನೆಗೆ ಅವಳು ಉತ್ತರಿಸಿದ ರೀತಿಗೆ ಅವನ ಮನಸ್ಸು ರೆಕ್ಕೆ ಕಟ್ಟಿ ಹಾರಿ ಹೋಯಿತು. ಮುಜುಗರ, ನಾಚಿಕೆ ಇವೆಲ್ಲ ಅವಳಲ್ಲಿ ಹೊಸತನ. ಅವಳು ಹೋದತ್ತಲೇ ನೋಡುತ್ತಿದ್ದವನು ಅವಳು ಮುತ್ತಿಟ್ಟ ಕೆನ್ನೆ ಸವರುತ್ತಾ ಮುತ್ತಿನ ಮತ್ತಲ್ಲೇ ಮೈಮರೆತು ತುಟಿಯಂಚಲ್ಲಿ ನಗುತ್ತಾ ಕುಳಿತಿದ್ದವನ ವಾಸ್ತವಕ್ಕೆ ತಂದದ್ದು ಮಾತ್ರ ನಮ್ಮ ತುಂಟಿ ಚಾರ್ವಿಯ ನುಡಿ. ನಾಚುತ್ತಾ ರೂಮಿನಿಂದ ಓಡಿ ಹೋದ ಅಮೃತ ಮುಖ ಕಂಡ ಚಾರ್ವಿಗೆ ಅಲ್ಲಿ ಏನಾಗಿರಬಹುದೆಂದು ಸಣ್ಣ ಅಂದಾಜು ಸಿಕ್ಕಿತ್ತು. ಅದಕ್ಕೆ ಜೈ ಪರಿಸ್ಥಿತಿ ಕಂಡು ಅವನನ್ನು ಗೋಳು ಹೊಯ್ದುಕೊಳ್ಳಲೆಂದು ರೂಮಿನತ್ತ ಬಂದಿದ್ದಳು ಚಾರ್ವಿ. ಕೆನ್ನೆ ಹಿಡಿದು ಯಾವುದೋ ಲೋಕದಲ್ಲಿ ತೇಲುತ್ತಾ ನಗುತ್ತಿದ್ದವನ ಕಂಡು ಒಂದೆರಡು ಬಾರಿ ಕೆಮ್ಮಿದಂತೆ ನಟಿಸಿದರೂ ಅವನಿಗೆ ವಾಸ್ತವದ ಅರಿವೇ ಇಲ್ಲ. ಕೆನ್ನೆ ಸವಿದು ಹೋದಾತು, ಮತ್ತೊಮ್ಮೆ ಮುತ್ತಿಕ್ಕಲು ಕೆನ್ನೆ ಬೇಕು ಎಂದು ಚಾರ್ವಿ ನುಡಿದಾಗ ವಾಸ್ತವಕ್ಕೆ ಬಂದವನಿಗೆ ತನ್ನ ಅವಸ್ಥೆ ಕಂಡು ಮುಜುಗರಗೊಂಡನು. ಅವನ ಅವಸ್ಥೆ ನೋಡಿ ನಕ್ಕವಳು ಜಾಸ್ತಿ ಕಾಡದೆ ಹಾಸ್ಟೆಲ್ಗೆ ಡ್ರಾಪ್ ಕೇಳಿ ಅಮೃತಾಗೂ ಬಾಯ್ ಹೇಳಿ ಇಬ್ಬರಿಗೂ ಅಭಿನಂದಿಸಿ ಶುಭಾಶಯ ಕೋರಿ ಅಲ್ಲಿಂದ ಹೊರಟಳು. ಕತೆ ಎಂದಿನಂತೆ ಮುಂದುವರಿಯುವುದು. ಕೇಳ್ತಾ ಇರಿ ಕನಸುಗಳ ಅಕ್ಷರಧಾರೆ ಯೂಟ್ಯೂಬ್ ಚಾನಲ್. ಇದು ಕತೆಗಳ ಲೋಕ. ಧನ್ಯವಾದಗಳು.